ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ಅಮೆರಿಕದ ಡೌ ಜಾನ್ಸ್ ಫ್ಯೂಚರ್ಸ್ 44 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ತೋರಿಸ್ತದೆ. ಅದರಲ್ಲೂ ಜಪಾನ್ ಮಾರ್ಕೆಟ್ ಮಾತ್ರ 2.8% ರ್ಯಾಲಿ ಕೊಟ್ಟಿದೆ. ಇನ್ನು ಫ್ರೈಡೇ ಫಾರಿನ್ ಇನ್ಸ್ಟಿಟ್ಯೂಷನ್ 308 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಅದೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 1528 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇಬ್ರು ಬೈ ಮಾಡಿದ್ದಾರೆ. ಗಿಫ್ಟ್ ನಿಫ್ಟಿ 25,976 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿಫ್ಟಿ ಫ್ರೈಡೆ ಕ್ಲೋಸ್ ಆಗಿರೋದು 29,710 ನಲ್ಲಿ. ಇವತ್ತು ಸ್ಟ್ರಾಂಗ್ ಆಗಿ ಓಪನ್ ಆಗುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,000 ಆಗಿದೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 25,700 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು 57,700 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 58,300 ಆಗಿದೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 57,200 ಆಗಿದೆ. ಮೇನ್ ಸ್ಟ್ರಾಂಗ್ ಆಗಿ ನಿಫ್ಟಿ ಓಪನ್ ಆಗ್ತಾ ಇರೋದಕ್ಕೆ ರೀಸನ್ ಬಂದ್ಬಿಟ್ಟು ರಿಲಯನ್ಸ್ ಅಂಡ್ ಐಸಿಐಸಿಐ ಬ್ಯಾಂಕ್, ಡಿಕ್ಸಾನ್ ಟೆಕ್ನಾಲಜಿ ಮತ್ತು ಪಾಲಿಕ್ಯಾಬ್ ಇಟ್ಸ್ ಎ ವೆರಿ ಗುಡ್ ರಿಸಲ್ಟ್ಸ್ ಆಗಿದೆ. ಸೊ ಐಸಿಐಸಿಐ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ರಿಸಲ್ಟ್ಸ್. ಇನ್ನು ಪಾಲಿಕ್ಯಾಬ್ ಎವರ್ ಟೈಮ್ ಅಲ್ಲಿ ರೆವಿನ್ಯೂ ಹಪ್ ಅಂತ ಹೇಳ್ತಾ ಅಂದ್ರೆ ಹೈಯೆಸ್ಟ್ ಅಂತಾನೆ ಹೇಳ್ತಾ ಇದೆ. ಇನ್ನು ನಾಳೆ ನಾಡಿದ್ದು ರಜಾ ಇರುತ್ತೆ. ಸೊ ನಾಳೆ ಮಾತ್ರ ಮುಹೂರ್ತಂ ಟ್ರೇಡಿಂಗ್ ಇರುತ್ತೆ. ಮುಹೂರ್ತಂ ಟ್ರೇಡಿಂಗ್ ಬಂದ್ಬಿಟ್ಟು ಟೈಮಿಂಗ್ ಚೇಂಜ್ ಆಗಿದೆ. 1 o'clock ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ ಓಪನ್ ಆಗುತ್ತೆ, 2:15ಕ್ಕೆ ಮುಗಿಯುತ್ತೆ. ಇವತ್ತು ಯಾವುದೇ ಮೇಜರ್ ರಿಸಲ್ಟ್ ಇವತ್ತು ನಾಳೆ ನಾಡಿದ್ದು ಮೇಜರ್ ರಿಸಲ್ಟ್ಸ್ ಅಂತೂ ಇಲ್ಲ. ಇನ್ನು ಐಸಿಐಸಿಐ ಬ್ಯಾಂಕ್ ನೋಡೋದಾದ್ರೆ 1440 ಎಬೋ ಇಟ್ಸ್ ವೆರಿ ಸ್ಟ್ರಾಂಗ್ ಬೈಯಿಂಗ್ ಅಲ್ಲಿ ಇರುತ್ತೆ. 1471 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 1502 ಆಗಿರುತ್ತೆ. ಇವತ್ತು ಎನಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ. ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಕಾರಣ ನಾಳೆ ರಜೆ ಇರೋದ್ರಿಂದ. ಸೊ ಕೇರ್ಫುಲ್ ಆಗಿರಿ. ಒಂದು ವಾಲೆಟೈಲ್ ಅಂತೂ ಇದ್ದೇ ಇರುತ್ತೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಮತ್ತೆ ಮರಿದೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.